ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಬೆಳಗಿನ ಜಾವ 5 ಗಂಟೆ. ನನಗೆ ಸ್ವಲ್ಪ ಕೆಲಸ ಇದೆ, ಹಂಗಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಏಕೆಂದರೆ ಇವತ್ತು ಹುಡುಗ ರಜಾ ಮಾಡಿದ್ದಾನೆ ಬಿಲ್ಡಿಂಗ್ ಹತ್ರ. ಹಂಗಾಗಿ ಇವಾಗ ಹೋಗಿ ನಾನು ಏನಾಗಿದೆ ಏನೆತ್ತ ಅಂತ ನೋಡ್ಕೊಂಡು ವಾಪಸ್ ಬರಬೇಕು. ಆದಷ್ಟು ನನ್ನ ಕೈಲೂ ಆದಷ್ಟು ಕೆಲಸ ಮಾಡಬೇಕು, ಯಾಕೆಂದರೆ ಹುಡುಗ ಹುಷಾರಿಲ್ಲ. ಹಂಗಾಗಿ ಇವನು ಇವತ್ತು ರಜಾ ಮಾಡಿದ್ದಾನೆ. ಹಂಗಾಗಿ ನಾನು ಹೋಗ್ತಾ ಇದ್ದೀನಿ ಬಿಲ್ಡಿಂಗ್ ಹತ್ರ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇವಾಗ ಬಿಲ್ಡಿಂಗ್ ಹತ್ರ. ಹೇಳ್ತೀರಾ ಇವನೇನಪ್ಪ ಕಾರಲ್ಲಿ ಶೋಕಿ ಮಾಡ್ತಾನೆ, ಕಾರಲ್ಲಿ ಓಡಾಡ್ತಾನೆ ಅಂತ. ಇವಾಗ ನಾವು ನೋಡಿ ಇಷ್ಟು ಕಷ್ಟಪಟ್ಟರೆ ಬೆಳಗ್ಗೆ ಕಾರಲ್ಲಿ ಶೋಕಿ ಮಾಡೋಕ್ಕಾಗೋದು, ಇಲ್ಲಾಂದರೆ ಎಲ್ಲಿಂದ ಆಗುತ್ತೆ. ಹಾಗಾಗಿ ಶೋಕಿನೂ ಇರಬೇಕು, ಆಲ್ರೆಡಿ ಕೆಲಸನೂ ಇರಬೇಕು. ಹಾಗಾಗಿ ಬೆಳಗ್ಗೆ 5 ಗಂಟೆ ಆದ್ರೂ ಕೂಡ ಕೆಲಸ ಮಾಡಿಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ಕೆಲಸ ಮಾಡಿಕೊಂಡು ವಾಪಸ್ ಬರ್ತೀನಿ. ಮತ್ತೆ ನಾನು ಡ್ಯೂಟಿಗೆ ಹೋಗೋ ಹೊತ್ತಿಗೆ ನಾನು ಮತ್ತೆ ವಾಪಸ್ ಬರಬೇಕು. ಹಂಗಾಗಿ ಇವಾಗ ಹೋಗ್ತಾ ಇದ್ದೀನಿ. ಯಾರೂ ಇಲ್ಲ ರೋಡಲ್ಲಿ, ನಾನು ಒಬ್ಬನೇ ಇರೋದು ಇವಾಗ ಸದ್ಯಕ್ಕೆ. ಹಂಗಾಗಿ ಹೋಗ್ತಾ ಇದ್ದೀವಿ. ಕಮೆಂಟ್ಸ್ ಆಗೋಕ್ಕಿಂತ ಮುಂಚೆ ಯೋಚನೆ ಮಾಡೋದು. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ತಿದ್ರು, ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸ ಮಾಡ್ತಾ ಇರ್ತಿದ್ರು. ಪ್ಲೀಸ್ ನೆಕ್ಸ್ಟ್ ಟೈಮ್ ಈ ಥರ ಕಮೆಂಟ್ ಹಾಕ್ಬೇಡ. ಎದ್ದು ನೋಡು ಹಂಗೆ ಹಿಂಗೆ ಬೇಡ ಬಿಡು. ಯಾಕಂದರೆ ನಾನು ಯಾವತ್ತೂ ನಿನಗೇನು ಅಂದಿಲ್ಲ. ಸುಮ್ಮನೆ ಕಮೆಂಟ್ಸ್ ಹಾಕೋದು ತಪ್ಪಲ್ವಾ? ನಿನಗೆಲ್ಲ ಆದರೆ ಲೈಕ್ ಮಾಡು, ಇಲ್ಲಾಂದರೆ ಬೇಡ ಬಿಡು. ಅದಕ್ಕೆ ಕಮೆಂಟ್ಸ್ ಎಲ್ಲ ಹಾಕ್ತೀನಿ, ಪರವಾಗಿಲ್ಲ ಸರ್. ಇವಾಗ ಬಂದಿದ್ದೀನಿ ಕೆಲಸ ಮಾಡೋಕ್ಕೆ, ನೋಡ್ಕೊಬರು ನಾನು ಕೆಲಸ ಮಾಡೋಕ್ಕೆ. ಕೆಲಸ ಮುಗ್ದೈತೆ. ಇವಾಗ ಸೀದಾ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿ ಇವಾಗ ರೆಡಿಯಾಗಿ ಡ್ಯೂಟಿಗೆ ಹೋಗಬೇಕು. ನಿಮಗೆ ಡ್ಯೂಟಿಲಿ ಸಿಗ್ತೀನಿ, ಇಲ್ಲ ಮನೇಲಿ ಸಿಗ್ತೀನಿ. ಹಾಯ್ ಗಾಯ್ಸ್, ಇವಾಗ ನಾನು ರೆಡಿಯಾಗಿದ್ದೀನಿ. ಟಿಫನ್ ಆಯಿತು, ಡ್ಯೂಟಿಗೆ ಹೋಗಬೇಕು. ಬೆಳಗ್ಗೆ ಹೋಗಿದ್ದೆ, ಅಲ್ಲೊಂದು ಕೆಲಸ. ಬೆಳಗ್ಗೆ 5 ಗಂಟೆಗೆ ಹೋಗಿದ್ದೆ, ಅಲ್ಲೊಂದು ಕೆಲಸ ಇತ್ತು. ಅದನ್ನು ಮುಗಿಸಿ ಮನೆಗೆ ಬಂದು ಮನೆಯಿಂದ ಟಿಫನ್ ಮಾಡಿಕೊಂಡು ಇವಾಗ ರೆಡಿಯಾಗಿದ್ದೀನಿ. ರೆಡಿಯಾಗಿಬಿಟ್ಟು ಡ್ಯೂಟಿಗೆ ಹೋಗಿ, ಡ್ಯೂಟಿಲಿ ನನ್ನ ಫ್ರೆಂಡ್ಸ್ಗಳು ಇರ್ತಾರೆ, ಅವ್ರನ್ನ ಮಾತಾಡಿಸಿ ಒಳಗಡೆ ಹೋಗ್ತೀನಿ. ಆಫೀಸ್ ಒಳಗಡೆ ಅಲ್ಲೇನು ಕೆಲಸ ಇರುತ್ತೆ ಅದನ್ನು ಮಾಡ್ತೀನಿ. ಆಮೇಲೆ ನಮ್ಮದು ಡೈಲಿ ಇದೇ ರೊಟೇಷನ್ ಇರುತ್ತೆ. ಹಂಗಾಗಿ ಹೋಗಿ ಇವಾಗ ಡ್ಯೂಟಿಗೆ. ಇವಾಗ ಆರಾಮಾಗಿ ಕೂತಿದ್ದೀವಿ. ಇವಾಗ ಏನು ಕೆಲಸ ಇಲ್ಲ, ಇನ್ನೇನು ಮಾಡೋದು. ನಮ್ಮ ಸಾರು ನಮಗೇನು ಕೆಲಸ ಹೇಳ್ತಾ ಇಲ್ಲ. ಹಂಗಾಗಿ ಇಲ್ಲೇ ಕೂತಿದ್ದೀವಿ ಆಫೀಸಲ್ಲೇ. ಇವಾಗ ಏನಾದರೂ ಕೆಲಸ ಇದ್ದರೆ ಮಾಡಬೇಕು, ಇಲ್ಲಾಂದರೆ ಹಿಂಗೆ ಕೂತಿರ್ಬೇಕು. ಅದಕ್ಕೋಸ್ಕರ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಹಂಗೆ ಒಂದು ರೌಂಡ್ ಹೊಡ್ಕೊಂಡು ಕಮ್ಯುನಿಟಿ ಒಳಗಡೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ನಾನು ವಾಕಿಂಗಲ್ಲಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೀವೇನಾದ್ರು ನಮ್ಮ ಜೊತೆ ಬರೋಂಗಿದ್ರೆ ಬನ್ನಿ. ಅಲ್ಲೇ ಕೂತ್ಕೊಂಡಿದ್ದೆ, ಹಂಗಾಗಿ ಕೆಳಗಡೆ ಬಂದಿದ್ದೀನಿ. ಕೆಳಗಡೆ ಬಂದು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಒಂದು ರೌಂಡ್ ಹಂಗೆ ವಾಕ್ ಹೊಡೆಯೋಣ ಅಂತ ವಾಕ್ ಹೊಡಿತಾ ಇದ್ದೀನಿ. ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ನಮಗೆ, ಅಷ್ಟೇ. ಇನ್ನೇನು ಆರಾಮು ಇವಾಗ ಹೋಗೋದು, ಆಫೀಸಿಗೆ ಹೋಗೋದು, ಆರಾಮಾಗಿ ಕೂತ್ಕೊಳ್ಳೋದು. ಅದು ಬಿಟ್ಟರೆ ಇನ್ನೇನಿಲ್ಲ. ಅದಕ್ಕೋಸ್ಕರ ಬೋರ್ ಹೊಡಿತಾ ಇತ್ತು, ಹಂಗಾಗಿ ಇಲ್ಲೇ ಬಂದು ಕೂತ್ಕೊಂಡಿಲ್ಲ, ಹಂಗೆ ವಾಕ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಅಲ್ಲಿ ಮೇಲೆ ಕೂತ್ಕೊಂಡ್ರೆ ಬೋರ್ ಹೊಡಿತದೆ. ಅದಕ್ಕೆ ಒಂದು 5 ನಿಮಿಷ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಆರಾಮಾಗಿ ಇಲ್ಲಿ ಬಂದು ವಾಕ್ ಮಾಡ್ತಾ ಇತ್ತು. ಅದು ಈ ಕೆಲಸ ವಾಕ್ ಎಲ್ಲ ಮುಗೀತು. ಹಂಗಾಗಿ ಬಂದಿದ್ದೊಂದು 10-15 ನಿಮಿಷಕ್ಕೆ ಅಷ್ಟೇ. ಅದ್ರ ಮೇಲೆ ಕೂತ್ಕೊಂಡು ಬೇಜಾರಾಗ್ತಾಯಿತ್ತು. ಏನೂ ಕೆಲಸ ಏನಿಲ್ಲ. ಹಂಗಾಗಿ ನಾವೇನು ಮಾಡೋದು, ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದಿದ್ದು. ವಾಕೆಲ್ಲ ಮುಗೀತು. ಹಂಗಾಗಿ ಮತ್ತೆ ಆಫೀಸ್ ಒಳಗಡೆ ಹೋಗ್ತಾಯಿದ್ದೀನಿ. ಬಾಸ್ ಬಂದಿರ್ತಾರೆ. ಇವಾಗ ಆಲ್ರೆಡಿ ಫೋನ್ ಮಾಡ್ತಾಯಿದ್ರು, ಬಾ ಎಲ್ಲಿದೆಯಾ ಅಂತ. ಹಾಗಾಗಿ ಹೋಗಿ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡಿ ಏನು ಕೆಲಸ ಏನು ಎತ್ತ ಅಂತ ಕೇಳಿ ಕೆಲಸ ಶುರು ಮಾಡಬೇಕು. ಹಾಗಾಗಿ ಇವಾಗ ಮೇಲೆ ಹೋಗ್ತಾಯಿದ್ದೀನಿ, ಬೇಸ್ಮೆಂಟಿಗೆ ಬರ್ತಾಯಿದ್ದೀನಿ. ಬೇಸ್ಮೆಂಟಿಂದ ಲಿಫ್ಟಿಗೆ ತೊಗೊಂಡು ಮೇಲೆ ಹೋಗಬೇಕು. ಮೇಲೆ ಇವಾಗ ಹೋಗ್ಬಿಟ್ಟು ಸಿಗೋಣ. ಹಾಯ್ ಗಾಯ್ಸ್, ಇವಾಗ ಆಫೀಸಿಂದ ಹೊರಗಡೆ ಬಂದು ಆರಾಮಾಗಿ ಕೂತ್ಕೊಂಡಿದ್ದೀವಿ. ಯಾರೂ ಇಲ್ಲ. ನಮ್ಮ ಜೊತೆ ನಮ್ಮ ಫ್ರೆಂಡ್ ಇದ್ದಾನೆ. ನನ್ನ ಫ್ರೆಂಡ್ ಅಂದರೆ ಅವರು ಇಲ್ಲೇ ಕೆಲಸ ಮಾಡೋದು ಅವರು. ಹಂಗಾಗಿ ಇಬ್ಬರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಏನು ಎತ್ತ ಅಂತ. ಅವ್ರು ಬಂದ್ಬಿಟ್ಟು ಇವಾಗ ನಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಕೂತವ್ರೆ. ಅದೇ ಒಂದು ಮಜಾ. ನಮ್ಮನ್ನು ಯಾರೊಬ್ರು ಗುರ್ತಿಸ್ತಾರೆ ಅಂದರೆ, ಮಾಡ್ತಾರೆ ಅಂದರೆ, ನಮಗೂ ಏನೋ ಒಂದು ಕ್ರಿಯೇಟಿವ್ ಆಗಿ ಇರ್ತಾರೆ ಅಂದರೆ ಒಂದು ಮಜಾ ಇರುತ್ತೆ. ಬಾಯ್, कैसे लगा मेरा यूट्यूब चैनल देख के? अच्छा है। जो से बात कर हमको सुनाने देते भाई। अच्छा है। अभी आगे बढ़ सकते हैं हम, प्रयास करेगा तो बढ़ेगा ही ना। ಪಕ್ಕಾ. हाँ। ಏಕೋ ಅಣ್ಣ ಹೇಳ್ತವ್ರೆ, ಪ್ರಯತ್ನ ಪಡು, ಇನ್ನು ಮುಂದೆ ಹೋಗ್ಬೋದು ಅಂತ ಹೇಳ್ತವ್ರೆ. ಖಂಡಿತ ಅಣ್ಣ ಹೇಳ್ದಂಗೆ ನಾನು ಮಾಡ್ತೀನಿ. ಅದಕ್ಕೋಸ್ಕರನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಖಂಡಿತ ಅಣ್ಣ ಹೇಳ್ದಂಗೆ ಮಾಡೋ. 4 o'clock ಆಗಿದೆ. ಇವಾಗ ಹೋಗಿ ನಾನು ಚಾಯ್. ಹಾಯ್ ಗೈಸ್, ಇವಾಗ ನಾನು ಚಾಯ್ ಕುಡಿಯೋಕ್ಕೆ ಬಂದಿದ್ದೆ. ಚಾಯ್ ರೆಡಿ ಆಗಿದೆ, ಇವಾಗ ಕುಡಿತಾ ಇದ್ದೀನಿ. ಕುಡಿದ್ಬಿಟ್ಟು ಸ್ವಲ್ಪ ವರ್ಕ್ ಐತೆ, ಅದು ಮುಗಿಸಿ ಮನೆಗೆ ಹೊರಡೋಣ. ಮನೆಗೆ ಹೊರಡ್ಮೇಲೆ ಇನ್ನೊಂದು ಮನೆಗೆ ಹೋಗ್ಬೇಕು. ನಿಮಗೆ ಅಲ್ಲಿ ಸಿಗ್ತೀನಿ, ಹೇಳ್ತೀನಿ. ಆಫೀಸ್ ಮುಗಿಯೋ ಟೈಮಲ್ಲಿ ಪಕ್ಕ ನಿಮಗೆ ಹೇಳ್ತೀನಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಏನು ಸರ್ಪ್ರೈಸ್ ಏನಿಲ್ಲ. ಅಭಿ ಟೀ ಕುಡ್ದಾಯಿತು. ಇವಾಗ ನನ್ನ ಫ್ರೆಂಡ್ ಬಂದವನೇ, ಅವನು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು. ಏನೂ ಕೆಲಸ ಇಲ್ಲ, ಆಲ್ರೆಡಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸಿದ್ದೀವಿ. ಅದು ಮುಗಿದ್ಮೇಲೆ ಇವಾಗ ಕೆಲಸ ಮಾಡಿಕೊಂಡು ಒಂದು ರೌಂಡ್ ಸುಮ್ಮನೆ ಬೋರ್ ಹೊಡಿತಾಯಿತ್ತು ಕೂತ್ಕೊಂಡು. ಹಾಗಾಗಿ ಕೆಲ್ಸಕ್ಕೆ ಹೋಗ್ತಾ ಸುಮ್ಮನೆ ಒಂದು
ಸುಮ್ಮನೆ Doggy, doggy, dog. ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ವಿ. ಅಮ್ಮ ಕುछ बोलेंगे? कुछ नहीं, क्यों? कुछ तो बोल भाई. कुछ तो बोल. बारिश हो रहा है। बारिश नहीं हो रहा है, बारिश थोड़ी हो रहा है. वैसे कुछ बोला ना इसलिए देखो ಇವನು ಆ ಥರ ಮಜಾ ಕುಡಿತಾನೆ, ನಾನು ಏನು ಮಾಡಲಿ, ಕಾಮಿಡಿ ಮಾಡ್ತಾರೆ, ನಗಬೇಕು ಅಳಬೇಕು ಒಂದು ಗೊತ್ತಿಲ್ಲ ನನ್ನ ಫ್ರೆಂಡು. ಹಂಗೆ ಇರುತ್ತೆ ಲೈಫಲ್ಲಿ. ಇವನು ಖುಷಿ, ನಾನು ಖುಷಿ, ಹೆಂಗೆಂಗೋ ಖುಷಿಯಾಗಿದ್ದೀವಿ, ಪರವಾಗಿಲ್ಲ, ಚಲ್ತಾ है दुनिया पूरा. हाँ बताओ. हाँ एक कमरा में हाँ. एक हाथी, दो केला। ओके. हाथी ने एक खाया केला, दूसरा नहीं खाया। क्यों? क्यों? मैं तुमको पूछो क्यों? नहीं, तुमको बताना है। हाँ, बता. मेरे को तो कुछ पता नहीं, मैं तो पागल है. गेस करो। नहीं, वो केले में मेडिसिन है. नहीं, केला प्लास्टिक का है। ओ ठीक है, एक और जो, एक और। हाँ. एक हाथी रूम में, ओके. दो केला। ओके. ठीक है। हाँ. हाथी ने दोनों केला नहीं खाया। ओके. क्यों? वो भी प्लास्टिक का रहेंगे. नहीं, हाथी प्लास्टिक का था। अरे क्या मस्त ಕಾಮಿಡಿ ಐसा ಹೋಗ್ತಾ रहता है हमारा ಮಜಾಕ್. ಯಾವಾಗಲೂ ಹಿಂಗೆ ಖುಷಿಯಾಗಿ ಮಾತಾಡ್ತಾ ಇರ್ತೀವಿ. ಇವಾಗ ಸುಮ್ಮನೆ ಹೋಗೋಣ, ಒಂದು ಡ್ರೈವ್ ಮಾಡ್ಕೊಂಡು ಆರಾಮಾಗಿ ಬರೋಣ. ಏನು ಕೆಲಸ ಏನಿಲ್ಲ ಆಫೀಸಲ್ಲೂ ಕೂಡ, ಹಂಗಾಗಿ ಇವನು ನಾನು ಹೊರಟಿವಿ, ಮತ್ತೆ ಬರ್ತೀವಿ ಇಲ್ಲಿಗೆ ಬಂದಮೇಲೆ ಕೆಲಸನ ಮತ್ತೆ ಶುರು ಮಾಡ್ತೀವಿ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಇವನು ಮಸ್ತ್ ಕಾಮಿಡಿ ಮಾಡ್ತಾನೆ, ನಾನು ಮಸ್ತ್ ಕಾಮಿಡಿ ಕೇಳ್ತೀನಿ ಅಷ್ಟೇ. ತಗೊಬಂದ್ವಿ, ಗಾಡಿ ಏನಾಗಿದೆ ಅಂತ ಗೊತ್ತಿಲ್ಲ, ಇಂಜಿನ್ ಸ್ವಲ್ಪ ಸೌಂಡ್ ಬರ್ತೈತೆ, ಅದೇನು ಪ್ರಾಬ್ಲಮ್ ಒಂದು ನಿಜವಾಗ್ಲೂ ಗೊತ್ತಿಲ್ಲ. ಮತ್ತೆ ಇವಾಗ ನೋಡೋಣ ಅದೇನು ಪ್ರಾಬ್ಲಮ್ಮು ಅಂತ. ಅಮನ್ ಮೂಕರ್ನ ಅಭಿ ಮೇ ಬೋಲ್ ಅವನಿಗೆ ಹೇಳ್ತಾ ಇದ್ದೀನಿ ಇವಾಗ ಮೂವ್ ಮಾಡೋಕ್ಕೆ. ಅಭಿ ಬಿ ಅರೆ ಸೌಂಡ್ ಆಜಾ ಆಗೆ ಆಜೋ ಬಾ ಮುಂದೆ ಬಾ. नहीं नहीं करे कुत्ಕೊಂಡಿಲ್ಲ, ಹಂಗಾಗಿ साउंड आ रहा था, इसलिए अभी हो गया. अभी हम लेके जाएंगे गाड़ी, अभी जा रहा हूँ हम लोग घूमने के लिए, बस और कुछ नहीं है, बस हो गया. और क्या देखेंगे, मारेंगे, चलेंगे, बस चलो. अभी मैं क्या क्या किया अभी बताओ. कुछ नहीं, अरे कुछ तो किया रहेंगे ना मैं. कुछ नहीं। चलो अभी आगे बढ़ेंगे. बढ़ेंगे. ಇವಾಗ ಸುಮ್ಮನೆ ಅದು ಗಾಡಿ ಏನು ಪ್ರಾಬ್ಲಮ್ ಆಗಿತ್ತು ಅಂತ ನಮಗೆ ಗೊತ್ತಿಲ್ಲ, ಸ್ವಲ್ಪ ಸೌಂಡ್ ಬರ್ತಾ ಇತ್ತು, ಹಂಗಾಗಿ ಅದು ಬಾನೆಟ್ ಸ್ವಲ್ಪ ಲೂಸ್ ಆಗಿತ್ತು ಅನ್ಸುತ್ತೆ, ಹಂಗಾಗಿ ಇವಾಗ ಸರಿಯಾಗಿದೆ. ಇವಾಗ ನಾವು ಮೂವ್ ಮಾಡ್ತಾ ಇದೀವಿ ಗಾಡಿನ. बोलते हैं मेरे को समझ भी नहीं आता. अभी बताओ इसमें डिटेल बता ना भाई. क्या बोलो डिटेल में? मेरे को थोड़ी पता है, खुद तो बात कर भाई. Today's topic is PhD in Masters of Bachelor's Management. ऐसा बोलो तो क्या होता है भाई, मेरे को थोड़ी आता है सब कुछ. मैं भी ऐसे ही कुछ बोल रहा हूँ. ಅರೆ ರೇ ಬಾಯ್, ಇವನು ಏನೇನೋ ಹೇಳ್ತಾ ಇರ್ತಾನೆ, ನಮ್ಗೆ ಅರ್ಥ ಹಾಕೋಲ್ಲ, ಏನ್ ಮಾಡೋದು ಒಂದು ನನ್ನ ತಿಟ್ಟಿಡಿಸ್ತಾನೆ. ನಾವು ಕನ್ನಡ, ಏನು ಇಂಗ್ಲೀಷು, ನಾವೇನ್ ಮಾತಾಡಕ್ಕಾಗಲ್ಲ. ನೀವು ಇಂಗ್ಲಿಷ್ ಕಲಿತಾ ಇದ್ದೀನಿ. ನಾನೀಗ ಎಲ್ಲೆಲ್ಲಿ ಅಪ್ಪ ನೀನು ಯಾವಾಗ ಕಲ್ಸಿದ್ಯೋ, ಒನ್ ಟೈಮ್ मेरे को इंग्लिश सिखाया कभी भी. ठीक है, बोलो. क्या बोलो? आई एम स्टूपिड. हाँ हाँ बोलो, वो मतलब आई एम स्मार्ट. ಓ ಓಕೆ ಓಕೆ. ನಾನು ಯಾವಾಗಲೂ ಸ್ಮಾರ್ಟ್ ಆಗಿರೋದು, ಅವನಿಗೆ ಗೊತ್ತೇ ಇಲ್ಲ ನೋಡಿ, ಇವತ್ತು ಹೇಳ್ತಾವ. ನೋಡಿ ಇವಾಗ ಮುಗೀತು, ಇವಾಗ ಆಫೀಸ್ ಒಳಗಡೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಒಂದು ಹಂಗೆ ಕೂತ್ಕೊಂಡಿದ್ವಲ್ಲ, ಅದು ಬೋರ್ ಹೊಡಿತಿದ್ವು, ಹಂಗಾಗಿ ಸುಮ್ಮನೆ ಹೋಗಿ ಹೊರಗಡೆ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೊರಗಡೆ ಹೋಗಿದ್ವಿ. ಮುಗಿಸ್ಕೊಂಡು ಇವಾಗ ಆಫೀಸ್ ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ಮನೆಗೆ ಹೋಗೋ ಟೈಮ್ ಆಯಿತು, ಹೊರಡೋದು ಮನೆಗೆ. ನಮ್ಮ ಅಕ್ಕರ ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾಳೆ ಇವತ್ತು ರಾತ್ರಿಗೆ, ಹಂಗಾಗಿ ರಾತ್ರಿ ನಮ್ಮ ಅಕ್ಕರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಊಟದಲ್ಲಿ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್, ನಮ್ಮ ಅಕ್ಕರ ಮನೆಗೆ ಹೋದ್ರೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, ನಮ್ಮ ಸಿಸ್ಟರ್ ಮನೆಗೆ ಬಂದಿರೋದ್ರಿಂದ ನಮ್ಮ ಅಮ್ಮ ಈಗ ಕೂತೈತೆ. ನಮ್ಮ ಅಕ್ಕ ಇಲ್ಲಿಗೆ ಹೋದ್ರೆ ಆಲ್ರೆಡಿ ಚಿಕನು, ರೊಟ್ಟಿ ಎಲ್ಲ ರೆಡಿ ಆಗೈತೆ. ನಾನು ಇವಾಗ ಬಂದಿರೋದು ನೈಟಲ್ಲಿ ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಟವ್ರೆ, ತಮ್ಮ ಬರ್ತೀನಿ ಅಂತ. ಅದಕ್ಕೋಸ್ಕರ ಇವಾಗ ತಿನ್ನಕ್ಕೆ ಬಂದಿದ್ದೀನಿ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.